ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಹಾಸ್ಟೆಲಲ್ಲಿರುವಾಗ ನನ್ನ ಫ್ರೆಂಡ್ದು ಅಮ್ಮ ಒಂದು ಕೆಸ ಸಾರು ಮಾಡಿ ತರ್ತಾಯಿದ್ರು. ಇಟ್ ವಾಸ್ ಸೋ ಟೇಸ್ಟಿ. ಸೊ ಇದನ್ನ ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಮಮ್ಮಿ ಸೇರಿಕೊಂಡು ಕೆಸ ಹಂಟಿಂಗ್ ಹೋಗಿದ್ದು. ಫುಲ್ ತೋಡು ಕಾಡು ಎಲ್ಲ ದಾಟ್ಕೊಂಡು ಹೋಗ್ಬಿಟ್ಟು ಕೆಸ ಹುಡುಕ್ತಾ ಇದ್ವಿ. ಈಸಿ ಜಾಗದಲ್ಲಿ ಸಿಕ್ಕೋದೆಲ್ಲ ನಾನು ತಗೊಂಡೆ. ಕಷ್ಟದಕ್ಕೆಲ್ಲ ಮಮ್ಮಿ ಹೋಗಿ ತೊಗೊಬರ್ತಾಯಿದ್ರು. ಸೊ ಫೈನಲಿ ನಮಗೆ ಇಷ್ಟು ಕೆಸ ಸಿಕ್ಕಿದೆ ಇವತ್ತು. ಇಷ್ಟು ದಿನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಅದನ್ನು ಸ್ಟೆಮ್ಮಿಂದ ನಾರೆಲ್ಲ ತಗೋಬೇಕು. ನಂಗೆ ರೆಸಿಪೀಸ ಮರ್ತೋಗಿತ್ತು. ಸೊ ಅವ್ರ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಇವತ್ತು ರೆಸಿಪೀಸ ಕೇಳ್ಕೊಂಡೆ. ಇನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅಬ್ಬಾ ಇದು ಕಟ್ ಮಾಡಿದ್ಮೇಲೆ ನನ್ನ ಮೈಯೆಲ್ಲ ಫುಲ್ ಇಚ್ಚಾಗ್ತಿತ್ತು. ನಂಗೆ ಗೊತ್ತಿತ್ತಿಲ್ಲ ಇದು ಇಚ್ಚಾಗ್ತದೆ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡುವಾಗ ನಂಗೆ ಒಂದು ಗಾದೆ ನೆನಪಾಯಿತು. ನನ್ನ ಜೊತೆ ಒಂದು ಕರ್ಚೀಫ್ ಇದೆ. ಆ ಕರ್ಚೀಫ್ನ ಎಷ್ಟು ನೀರಿಗೆ ಹಾಕಿದ್ರು ಚೆಂಡಿ ಆಗಲ್ಲ, ಅದೇನದು ಅಂತ ಕೇಳ್ತಾಯಿದ್ರು ಸಣ್ಣದಲ್ಲಿ. ಆಗ ನಾವು ಕೆಸ ಅಂತ ಹೇಳ್ತೀವಿ. ನಾವು ಇದನ್ನು ಒಲೆಯಲ್ಲಿ ಮಾಡ್ತಾ ಇರೋದು. ಸೊ ಫಸ್ಟ್ ಒಲೆ ಹಚ್ಕೊಂಡು ಅದಕ್ಕೆ ಮಣ್ಣಿನ ಪಾತ್ರೆ ಇಟ್ಕೊಳ್ತಿದ್ದೀನಿ. ಸ್ವಲ್ಪ ವಾಟರ್ ಹಾಕ್ಕೊಂಡು ಕೆಸ ವಾಶ್ ಮಾಡ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 20 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮಗೆ ಬೇಕಾದ್ರೆ ಕುಕ್ಕರ್ ಸಹ ಯೂಸ್ ಮಾಡ್ಕೊಂಡು ಕುಕ್ಕರ್ 1-2 ವಿಷಲ್ ಬೇಯಿಸ್ಕೋಬೋದು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಟೊಮ್ಯಾಟೊ, ಸ್ವಲ್ಪ ಗಾಂಧರಿ ಮೆಣಸು, ಕಾಯಿ ಮತ್ತು ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಈಗ ಬೇಯಿಸ್ಕೊಂಡಿದ್ದಲ್ಲ ಕೆಸ ಅದನ್ನು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ಇಲ್ಲಾಂದರೆ ಏನೋ ಗಂಟ್ಲು ತೋರಿಸ್ತದೆ ಅಂತ ಹೇಳ್ತಾರೆ. ಅದೇ ಮಣ್ಣು ಪಾತ್ರೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ನಾನು ಆಯಿಲ್ ಮತ್ತು ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಂಬ ಜಾಸ್ತಿ ಬೆಳ್ಳುಳ್ಳಿ ಹಾಕೋಬೇಕು, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ರುಬ್ಕೊಂಡಿರುವ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಗಂಟ ಫ್ರೈ ಮಾಡ್ಕೋಬೇಕು. ಮಮ್ಮಿ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಮಾಡಿದ್ರು. ಸೊ ಈಗ ಅದನ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಅದಕ್ಕೆ ಆಗಲೇ ಬೇಯಿಸ್ಕೊಂಡಿದ್ದಲ್ಲ ಕೆಸ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಫುಲ್ ಮ್ಯಾಶ್ ಆಗಬೇಕು, ಹಂಗೆ ಬಾಯ್ಲ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ವಾಟರ್ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಸೇರಿಸ್ಕೋಬೋದು. ಇದಕ್ಕೆ 1 ಸ್ಪೂನ್ ಕಾಚ್ಪುಳಿ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಜೊತೆ ಕಾಚ್ಪುಳಿ ಇಲ್ಲಾಂದರೆ ಲೆಮನ್ ಸಹ ಹಾಕೋಬೋದು. ಸೊ ಈಗ ಕೆಸ ಸಾರು ರೆಡಿ ಆಗಿದೆ. ಇದಕ್ಕೆ ಈಗ ಬಿಸಿ ಕೆಂಡದಲ್ಲಿ ಕಾಯಿಸಿರೋ ಅಕ್ಕಿ ರೊಟ್ಟಿ ಜೊತೆ ತಿಂದರೆ ವಾವ್ ಸೂಪರ್ ಆಗಿರುತ್ತೆ.